ಅಲ್ಪಸಂಖ್ಯಾತರ ಧರ್ಮದವರು ನೈತಿಕ ಪೊಲೀಸ್ಗಿರಿ ಮಾಡಿದರೆ ಯಾವುದೇ ಕಾನೂನು ಕ್ರಮ ಇಲ್ಲ, ಯಾವುದೇ ರೀತಿಯ ನಿಮ್ಮ ಧ್ವನಿ ಎತ್ತೋದಿಲ್ಲ. ಆ ಅಲ್ಪಸಂಖ್ಯಾತ ಹೆಣ್ಮಗಳಿಗೆ ನಿಮ್ಮ ರಕ್ಷಣೆ ಇಲ್ಲ. ಯಾವುದು ನಿಮ್ಮದು ನೀತಿ? ಅಲ್ಪಸಂಖ್ಯಾತ ಹೆಣ್ಮಗಳಿಗೆ ಇವತ್ತು ತೊಂದರೆ ಆದರೆ ಅವಳು ರಕ್ಷಣೆ ಮಾಡೋದಕ್ಕೆ ನಿಮ್ಗೆ ಸಾಧ್ಯ ಆಗಿಲ್ಲ. ಅಲ್ಪಸಂಖ್ಯಾತರ ಬಗ್ಗೂ ಮೊಸಳೆ ಕಣ್ಣೀರು ಮತ್ತು ಅಲ್ಪಸಂಖ್ಯಾತರ ಪರವಾಗಿದ್ದೇವೆ ಅಂತ ತೋರಿಸ್ಕೊಳ್ಳೋ ಸಲುವಾಗಿ ಬೇರೆ ಧರ್ಮೀಯರ ಮೇಲೆ ಪ್ರಭಾವ ಮಾಡುವಂಥ ಒಂದು ಮಾಡ್ತೇನೆ. ದ್ವಿಮುಖ ನೀತಿ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಬಯಲಾಗಿದೆ. ನೋಡಿ, ಮುಖ್ಯಮಂತ್ರಿಗಳು ನನಗೆ ನಿಜವಾಗ್ಲೂ ಕೂಡ ಭಾಳ ನಿರಾಶೆ ಆಗಿದೆ ಮುಖ್ಯಮಂತ್ರಿಗಳ ಬಗ್ಗೆ. ಇವರು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ, ಏನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳ? ಸರ್ಕಾರದ ಕಾರ್ಯಕ್ರಮಗಳನ್ನು ನೀವು ಗ್ಯಾರಂಟಿಗಳನ್ನು ರಾಜಕೀಯ ಲಾಭಕ್ಕಾಗಿ ಪಡ್ಕೊಳ್ತಾ ಇದ್ದೀರಿ. ಈ ಆಪಾದನೆ ಮಾಡಿದಾಗ ನಾವು ರಾಜಕೀಯ ಮಾಡ್ತಾ ಇಲ್ಲ, ಬಡವ್ರ ಕಲ್ಯಾಣ ಮಾಡ್ತೀವಿ ಅಂತ ಹೇಳ್ತೀರಿ. ಆದರೆ ಇವತ್ತು ನಿಮ್ಮ ಬಣ್ಣ ಬಯಲಾಗಿದೆ. ಇವತ್ತು ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ, ಗ್ಯಾರಂಟಿಗಳು ಸರಿಯಾಗಿ ಜನರಿಗೆ ಮುಟ್ತದೆ ಇಲ್ಲೋ ಅಂತ ನೋಡೋದಕ್ಕೆ ನಿಮ್ಮ ಕಾಂಗ್ರೆಸ್ ಪಕ್ಷದವರು ಬೇಕಾ? ಯಾಕೆ ಇಷ್ಟು ದೊಡ್ಡ ಸರ್ಕಾರದ ಆಡಳಿತ ಯಂತ್ರ ಇದೆ, ನೌಕರದಾರಿದ್ದಾರೆ, ವ್ಯವಸ್ಥೆ ಇದೆ, ಡೆಪ್ಟಿ ಕಮಿಷನರಿಂದ ಹಿಡಿದು ವಿಲೇಜ್ ಅಕೌಂಟೆಂಟ್ವರೆಗೂ PDOವರೆಗೂ ಎಲ್ಲ ವ್ಯವಸ್ಥೆ ಇದೆ. ಇದೇನು ಸತ್ತೋಗಿದೆಯಾ? ಕಾಂಗ್ರೆಸ್ನವ್ರು ಈಗಾಗಲೇ ಗೃಹಲಕ್ಷ್ಮಿಗೆ ನಿಮ್ಗೆ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿ ಏಜೆಂಟ್ಗಿರಿ ಮಾಡ್ತಾ ಇದ್ದಾರೆ. ಈಗ ಅಧಿಕೃತವಾಗಿ ಏನೋ ಬಡವರಿಂದ ಹಣ ಸುಳಿಯೋದನ್ನು ಅಧಿಕೃತ ಮಾಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಯಾವ ಕಾನೂನಲ್ಲಿದೆ ಸ್ವಾಮಿ? ನಿಮ್ಮ ಪಕ್ಷದವರನ್ನು ಫಲಾನುಭವಿಗಳ ಆಯ್ಕೆ ಮಾಡೋದರಲ್ಲಾಗಲಿ ಅಥವಾ ಅವ್ರಿಗೆ ಸಿಗ್ತದಿಲ್ಲೋದನ್ನು ನೋಡಿಕೊಳ್ಳುವಂಥ ಅಧಿಕಾರ ಯಾರು ಕೊಟ್ಟಿದ್ದಾರೆ ನಿಮಗೆ? ನಿಮ್ಮ ಪಕ್ಷದವ್ರು ಕೊಡೋದಕ್ಕೆ ಯಾವ ಕಾನೂನಲ್ಲಿದೆ? ಮತ್ತು ಅವರಿಗೆ ಇದನ್ನೆಲ್ಲ ಮಾಡೋದಕ್ಕೆ ಕ್ಯಾಬಿನೆಟ್ ರ್ಯಾಂಕು ಕೆಳ ಹಂತದವರೆಗೂ ನೀವು ಸರ್ಕಾರದ ದುಡ್ಡನ್ನು ಕೊಡ್ತೀವಿ. ಇದು ರಾಜ್ಯದ ಜನರ ಬೆವರು ಸುರಿಸಿರುವಂಥ ಹಣ, ನಿಮ್ಮ ಕಾಂಗ್ರೆಸ್ ಪಕ್ಷದ ಹಣ ಅಲ್ಲ ಇದು. ಮತ್ತು ಅಧಿಕಾರ ನಿಮಗೆ ಆಡಳಿತ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಯಾವ ಅಧಿಕಾರ ಜನರು ಕೊಟ್ಟಿಲ್ಲ. ಈಗಾಗಲೇ ಹಲವಾರು ಕಾನೂನು ವಿರೋಧಿ ನೇಮಕಗಳನ್ನು ಮಾಡಿದ್ದೀರಿ. ಶಾಸಕರನ್ನೆಲ್ಲ ಸಲಹೆಗಾರರಂತ ತೊಗೊಂಡಿದ್ದೀರಿ. ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕನ್ನು ಕೊಟ್ಟಿದ್ದೀರಿ. ಕಾನೂನು ಪ್ರಕಾರ 15% ಹೆಚ್ಚು ಕ್ಯಾಬಿನೆಟ್ ರ್ಯಾಂಕ್ ಇರಬಾರ್ದು, ಆದರೂ ಕೂಡ ನೀವು ಕೊಟ್ಟಿದ್ದೀರಿ. ಅದು ಕಾನೂನು ವಿರುದ್ಧ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಇದೆ. ನೀವೇ 2013ರಿಂದ 2018ರವರೆಗೂ ಇರುವಾಗ ಅಂಥ ಸಂದರ್ಭದಲ್ಲಿ ಸುಮಾರು 60 ಜನ ಸಂಸದ ಕಾರ್ಯದರ್ಶಿ ಅಂತ ಮಾಡಿ ಅವ್ರಿಗೆ ಒಂದೊಂದು ಇಲಾಖೆ ಕೊಟ್ಟಿದ್ದೀರಿ. ಆ ಸಂದರ್ಭದಲ್ಲಿ ಹೈಕೋರ್ಟ್ ರೂಲಿಂಗ್ ಇದೆ ನೀವು ಮಾಡಿರೋ ತಪ್ಪು ಅಂತ. ನೀವು ಮಾಡೋ ತಪ್ಪು ಅಂತ ಗೊತ್ತಿದೆ, ಕಾನೂನು ವಿರುದ್ಧ ಅಂತ ಗೊತ್ತಿದೆ, ಕೋರ್ಟ್ ಆದೇಶ ಇದೆ ಅಂತ ಗೊತ್ತಿದ್ದರೂ ಕೂಡ ನೀವು ಇವತ್ತು ಅದರ ವಿರುದ್ಧವಾಗಿ ಇವತ್ತು ನಿಮ್ಮ ಕಾರ್ಯಕರ್ತರನ್ನು ಓಲೈಸುವ ಸಲುವಾಗಿ, ಯಾಕಂದರೆ ಕಾರ್ಯಕರ್ತರು ಸಂಪೂರ್ಣ ಭ್ರಮನಿರಸನಗೊಂಡಿದ್ದಾರೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಲಂಚ ಕೊಡುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ ಅವ್ರನ್ನ ಓಲೈಸೋ ಸಲುವಾಗಿ. ಇದು ಕಾನೂನು ವಿರುದ್ಧ ಇದೆ. ಇದು ಕಾನೂನು ಹೋರಾಟ ಕೂಡ ಆಗ್ತದೆ. ಆದ್ದರಿಂದ ನಾನು ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳಕ್ಕೆ ಇಚ್ಛಪಡ್ತೇನೆ, ಇಂಥ ಕಾನೂನು ವಿರುದ್ಧವಾಗಿರುವಂಥ ನೇಮಕಾತಿಗಳನ್ನು ನೀವು ಸಂಪೂರ್ಣವಾಗಿ ತಡೆ ಹಿಡಿಬೇಕು. ಕಾನೂನು ವಿರುದ್ಧ ನೇಮಕಾತಿಗೆ ನೀವು ಕೂಡ ಫೈಲಿಗೆ ರುಜುವಾತು ಹಾಕಿದರೆ ನೀವು ಕೂಡ ಪಾರ್ಟಿ ಆಗ್ತೀರಿ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು. ರೂಲ್ ಆಫ್ ಲಾ ಶುಡ್ ಪ್ರಿವೇಲ್ ಇನ್ ದಿ ಸ್ಟೇಟ್. ಇವರು ರೂಲ್ ಆಫ್ ಲಾವನ್ನು ಎಲ್ಲವನ್ನು ಕೂಡ ಕಿತ್ತು ಒಗೆದು
ತಮ್ಮ ಮನಸೋ ಇಚ್ಛೆಯಾಗಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ. ಇದು ಸೌಜನ್ಯ, ಪಕ್ಷಪಾತ, ಭ್ರಷ್ಟಾಚಾರ, ದುರಾಡಳಿತದ ಪರಾಕಾಷ್ಠತೆ ಇದು. ಇಟ್ಸ್ ಹೈಟ್ಸ್ ಆಫ್ ಕರಪ್ಟ್ ಆ್ಯಂಡ್ ನೆಪೋಟಿಸಮ್ ಬೈ ದಿಸ್ ಗೌರ್ಮೆಂಟ್. ಇದಕ್ಕೆ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೇನೆ. ನಾವು ಇದನ್ನು ಗವರ್ನರ್ಗೂ ಕೂಡ ಇದ್ರ ಬಗ್ಗೆ ಮನವಿ ಕೊಡ್ತೇವೆ ಮತ್ತು ಕಾನೂನು ಹೋರಾಟವೂ ಕೂಡ ಮಾಡ್ತೇವೆ. ಸರ್, ಈಗ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರು ಮತ್ತು ಸಚಿವರು ಒಂದು ಸ್ಟೇಟ್ಮೆಂಟ್ಗೆ ಬದ್ಧವಾಗಿರ್ತಕ್ಕಂಥದ್ದು. ಇವತ್ತು ಮುನಿಯಪ್ಪನವರು ಹೇಳಿದ್ದಾರೆ, ಸಚಿವರು, ನಾವು ಅಯೋಧ್ಯೆಗೆ ಹೋಗಿ ರಾಮನ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ, ನಾನು 30 ವರ್ಷದಿಂದ ರಾಮನಾಮವನ್ನು ಮನೆಯಲ್ಲೇ ಬರಿತಾ ಇದ್ದೀನಿ, ಹೀಗಾಗಿ ಮನೆಯಲ್ಲೇ ಪೂಜೆ ಮಾಡ್ತೀನಿ. ಇಲ್ಲ ನೋಡಿ, ಎಲ್ಲ ಅವ್ರವ್ರಿಗೆ ರಾಮನನ್ನು ಯಾವ ರೂಪದಲ್ಲಿ ಕಾಣಬೇಕು, ಏನೇನು ಪೂಜೆ ಮಾಡಬೇಕು ಅವ್ರಿಗೆ ಸರ್ವ ಅಧಿಕಾರ ಇದೆ. ನಾವು ಅದ್ರ ಬಗ್ಗೆ ಆಕ್ಷೇಪ ಮಾಡ್ತಾ ಇಲ್ಲ. ಆದರೆ ಇಡೀ ದೇಶದಲ್ಲಿ ಒಂದು ಐತಿಹಾಸಿಕವಾಗಿರುವಂಥ ಒಂದು ತಪ್ಪನ್ನು ಸರಿಪಡಿಸುವಂಥ ಒಂದು ಘಟನೆಗೆ ಇದು ಪಕ್ಷಾತೀತವಾಗಿ ಆಗಬೇಕು, ಇದು ರಾಜಕಾರಣ ಆಗಬಾರ್ದು, ಇಡೀ ಭಾರತ ದೇಶ ಒಂದಾಗಿ ಇದರಲ್ಲಿ ಆಚರಣೆ ಭಾಗವಹಿಸಬೇಕು ಅಂತ ಹೇಳಿ ಆ ಟ್ರಸ್ಟ್ನವರು, ರಾಮ ಜನ್ಮಭೂಮಿ ಟ್ರಸ್ಟ್ನವರು ಆಹ್ವಾನವನ್ನು ಕೊಟ್ಟಾಗ, ಅಂಥ ಪವಿತ್ರ ಕೆಲಸಕ್ಕೆ ಅವಕಾಶಗಳು ಸಿಕ್ಕಾಗ ಕಾಂಗ್ರೆಸ್ನವರು ಅದರ ರಾಜಕಾರಣ ಮಾಡ್ತಾ ಇದ್ದಾರಲ್ಲ ನೋಡಿ, ಅವ್ರಿಗೆ ನೈತಿಕ ಹಕ್ಕಿಲ್ಲ ರಾಮ ಮಂದಿರ ಅದಕ್ಕೆ ಭಾಗವಹಿಸೋದಕ್ಕೆ. ಯಾಕಂದರೆ 30-35 ವರ್ಷದಿಂದ ಅದನ್ನು ವಿರೋಧ ಮಾಡ್ಕೊಂಡು ಬಂದಿದ್ದಾರೆ, ನಿರಂತರವಾಗಿ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಅಂದ್ಕೊಂಡಿದ್ದಾರೆ ಯಾವ ಕಾಲಕ್ಕೂ ಇದಾಗಲ್ಲ ಅಂತ. ಪ್ರತಿಷ್ಠಾನ ಇದೆ, ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡುವಂಥದ್ದು, ಅದರಲ್ಲಿ ರಾಜಕಾರಣ ಮಾಡ್ತಿರೋ ರಾಜಕಾರಣ ಇವ್ರದ್ದು. ಮೊದಲು ಹೇಳಿದ್ರು ನಮಗೆ ಆಹ್ವಾನ ಪತ್ರ ಸಿಗ್ತೈತಿಲ್ಲೋ ಗೊತ್ತಿಲ್ಲ ಅಂತ, ಸಿಕ್ಕಾಗ ನಾವು ನೋಡ್ತೀವಿ ಅಂದರು. ಈಗ ಕೊಟ್ಟಾಗ ನಾವು ಬರೋದಿಲ್ಲ ಅಂತಾರೆ. ಬರಲಿರಲಿಲ್ಲ, ಏನು ತೊಂದರೆ ಇಲ್ಲ, ಯಾವುದೂ ನಿಲ್ಲೋದಿಲ್ಲ. ಅಲ್ರಿ, ಯಾರಾದರೂ ಇಡೀ ದೇಶ ಬೆಂಬಲ ಕೊಟ್ಟಂಥದ್ದನ್ನು ಇಡೀ ದೇಶವನ್ನು ಪ್ರತಿನಿಧಿಸುವಂಥ ಪ್ರಧಾನಮಂತ್ರಿನೇ ಮಾಡಬೇಕಲ್ಲ, ಮತ್ತು ಯಾರು ಮಾಡ್ತಾರೆ? ನಿಮ್ಮ ಕೈಲಿ 10 ವರ್ಷ ಆಯ್ತಲ್ರಿ, 2004ರಿಂದ 2014 ನಿಮ್ಮವರೇ ಪ್ರಧಾನಮಂತ್ರಿ ಇದ್ದರು. ಆ ಕಾಲದಲ್ಲಿ ನೀವು ರಾಮ ಮಂದಿರ ಕಟ್ಟಿದರೆ ನಿಮ್ಮ ಕಡೆಯೇ ಉದ್ಘಾಟನೆ ಆಗ್ತಿತ್ತು. ಸೋಮನಾಥ ಮಂದಿರವನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರೂರಿಗೆ ಆಹ್ವಾನ ಕೊಟ್ಟರೆ ಅವ್ರು ಬರಲಿಲ್ಲ. ಅವಕಾಶ ಸಿಕ್ಕಾಗ ನೀವು ಬರಲಿಲ್ಲ, ಮತ್ತು ನಿಮ್ಗೆ ಅವಕಾಶ ಸಿಕ್ಕಾಗ ರಾಮ ಮಂದಿರ ಕಟ್ಟಲಿಲ್ಲ. ಈಗ ನರೇಂದ್ರ ಮೋದಿಜಿಯವರ ಕಾಲದಲ್ಲಿ ಅದನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಅವ್ರು ಪೂಜೆ ಕೂತ್ಕೊಂಡ್ರೆ ನಿಮ್ಮ ಆಕ್ಷೇಪ ಯಾಕೆ? ನಿಮ್ಮ ಕಾಲದಲ್ಲಿ ನಿಮ್ಗೆ ಅವಕಾಶ ಇತ್ತಲ್ಲ, ಮಾಡ್ಬೋದಾಗಿತ್ತು. ಅಲ್ಲ, ಅಮಿತ್ ಶಾ ಅವ್ರು ಭೇಟಿ ಆಗೋದಕ್ಕೆ ಯಾರ್ದೇನು ತೊಂದರೆ ಇಲ್ಲಲ್ಲ. ಸೋಮಣ್ಣವ್ರು ಹೋಗಿದ್ದಾರೆ, ಈಶ್ವರಪ್ಪರು ಹೋಗಿದ್ದಾರೆ, ನಾನು ಕೂಡ ಹೋಗ್ತೀನಿ, ಯಡಿಯೂರಪ್ಪರು ಹೋಗಿ ಬರ್ತಾರೆ. ಅಲ್ಲ, ಅದೇನು ತಪ್ಪೇನಿದೆ? ಪ್ರಯತ್ನಗಳು ಮಾಡೋದಕ್ಕೆ, ಕೇಳೋದಕ್ಕೆ ಏನು ತಪ್ಪೇನಿಲ್ಲ. ಇಲ್ಲ, ನನಗೆ ಇದುವರೆಗೂ ಯಾರೂ ಏನು ಸಂಪರ್ಕ ಮಾಡಿಲ್ಲ, ಯಾವ ಥರ ಒತ್ತಡ ಕೂಡ ಇಲ್ಲ ನನಗೆ. ಅದು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲ ಅದಕ್ಕೆ ಭದ್ರಾಗಿ ಕೆಲಸ ಮಾಡ್ತೀವಿ ಅಂತ ಮುಂಚೆನೇ ಹೇಳಿದ್ದೇವೆ. ಯಾರೇ ಟಿಕೆಟ್ ತೊಗೊಂಡು ಬಂದರೂ ಕೂಡ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೇವೆ. ತಪ್ಪೇನಿದೆ?